ಕ್ಯಾಬಿನೆಟ್ ವಿಸ್ತರಣೆ ಮಾಡುವ ಸಿದ್ಧತೆಯಲ್ಲಿರೋ ಸಿಎಂ ಸಿದ್ದರಾಮಯ್ಯ ಇದೀಗ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ತೆರಳಿದ್ದಾರೆ. ಸಚಿವ ಸಂಪುಟದಿಂದ ಯಾರನ್ನ ಕೈಬಿಡಬೇಕು, ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ಖರ್ಗೆ ನಿವಾಸದಲ್ಲಿ ಚರ್ಚೆಗಳು ನಡೀತಾ ಇದೆ. ಮುಂದಿನ ತಿಂಗಳು ನಡೆಯುವ ಅಧಿವೇಶನಕ್ಕೆ ಮೊದಲೇ ಸಂಪುಟ ಪುನಾರಚನೆ ಮಾಡಬೇಕಾ ಅಥವಾ ಅಧಿವೇಶನ ಮುಕ್ತಾಯ ಆದ ಬಳಿಕ ಪುನಾರಚನೆ ಮಾಡಬೇಕಾ ಅನ್ನೋದರ ಬಗ್ಗೆಯೂ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇರುವ ನಡುವೆ ಸಿಎಂ ಹಾಗೂ ಡಿಸಿಎಂ ಒಟ್ಟಿಗೆ ಕೂತು ಊಟ ಮಾಡಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಮಧ್ಯಾಹ್ನದ ಭೋಜನ ಸವಿದಿದ್ದಾರೆ. ಸಚಿವ ಎಚ್ಸಿ ಮಹದೇವಪ್ಪ, ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ, ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್, ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಈ ವೇಳೆ ಉಪಸ್ಥಿತರಿದ್ದರು. ಆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ವಾಪಸ್ಸಾದರು. ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳುವ ಮುಂಚೆ ಸಿಎಂ ನಿವಾಸ ಕಾವೇರಿಗೆ ಸಚಿವರು ಹಾಗೂ ಸಚಿವ ಸ್ಥಾನದ ಆಕಾಂಕ್ಷಿಗಳ ದಂಡೆ ಹರಿದು ಬಂದಿತ್ತು. ಶಾಸಕ ಬಿಆರ್ ಪಾಟೀಲ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಶಾಸಕ ವಿಜಯಾನಂದ ಕಾಶಪ್ಪನವರ್, ಸಚಿವರಾದ ಎಚ್ಸಿ ಮಹದೇವಪ್ಪ, ಕೃಷ್ಣ ಭೈರೇಗೌಡ, ಶಾಸಕ ಪ್ರದೀಪ್ ಈಶ್ವರ್, ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಭೇಟಿ ಮಾಡಿದರು. ಶಾಸಕ ಸಂಗಮೇಶ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಸಿಎಂ ಭೇಟಿ ಬಳಿಕ ಮಾತಾಡಿರೋ ಶಾಸಕ ವಿಜಯಾನಂದ ಕಾಶಪ್ಪನವರ್, ನಾನು ಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರೋದಕ್ಕೆ ಸಿಎಂ ಭೇಟಿ ಮಾಡಿದ್ದೇನೆ. ಸಿಎಂ ನೋಡೋಣ, ಕಾಲ ಬಂದಾಗ ಮಾಡೋಣ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೇವೆ, ಅದಕ್ಕಾಗಿ ನಮ್ಮನ್ನ ಪರಿಗಣಿಸಿ ಅಂತ ಕೇಳಿದ್ದೇವೆ. ಲಿಂಗಾಯತ ಸಮಾಜಕ್ಕೆ ಡಿಸಿಎಂ ಹುದ್ದೆಯ ಬೇಡಿಕೆ ಇಡ್ತೇವೆ. ಸಿದ್ದರಾಮಯ್ಯನವರೇ ನಮ್ಮ ದೇವರು, ಡಿಕೆ ಶಿವಕುಮಾರ್ ಅವರೇ ನಮ್ಮ ದೇವರು ಅಂತ ವಿಜಯಾನಂದ ಕಾಶಪ್ಪನವರು ಹೇಳಿದ್ದು ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸ ಇದೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆಶೆಯಿಂದಲೇ ಒಬ್ಬ ಆಕಾಂಕ್ಷಿಯಾಗಿ ನಾನು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದೆ. ಏನಂದ್ರು ಸರ್ ಮುಖ್ಯಮಂತ್ರಿಗಳು? ನೋಡೋಣ, ಇನ್ನೂ ಮಾಡೋ ಕಾಲ ಬಂದಾಗ ಮಾಡೋಣ ಅಂತ ಹೇಳಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 50 ವರ್ಷದಿಂದ ನನ್ನ ತಂದೆ, ನನ್ನ ತಾಯಿ, ನಾನು ಭದ್ರ ಒಂದು ಬುನಾದಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ್ದೀವಿ. ಅದಕ್ಕೆ ನಮ್ಮನ್ನು ಗುರುತಿಸಿ ಅಂತ ಕೇಳ್ಕೊಂಡಿದ್ದೀವಿ ಅಷ್ಟೇ. ಕೊಡ್ತಾರ ವಿಶ್ವಾಸ ಇದೆ ಸರ್? ವಿಶ್ವಾಸ ಖಂಡಿತವಾಗಿ ಇದೆ. ಯಾರ ಜೊತೆ ಚರ್ಚೆ ಮಾಡಿದೆ ಸರ್? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಏನು ಎಐಸಿಸಿಯ ಜನರಲ್ ಸೆಕ್ರೆಟರಿ ಇದ್ದಾರೆ, ಕೆ.ಸಿ. ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಎಲ್ಲರಿಗೂ ವಿನಂತಿ ಮಾಡ್ತಾರೆ. ಸಚಿವ ಸಂಪುಟ ಪುನಾರಚನೆಗೆ ಸಿಎಂ ಒಲವು ಹಿನ್ನೆಲೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅಲರ್ಟ್ ಆಗಿದ್ದಾರೆ. ಇವತ್ತು ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ರಾಜಣ್ಣ ಮತ್ತೆ ಮಂತ್ರಿ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ನನ್ನನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಮನವಿ ಮಾಡಿದ್ದು, ಈ ಬಗ್ಗೆ ವರಿಷ್ಠರ ಜೊತೆ ಮಾತನಾಡುವಂತೆಯೂ ಸಿಎಂಗೆ ಮನವಿ ಮಾಡಿಕೊಂಡಿದ್ದಾರೆ. ಸಂಪುಟ ವಿಸ್ತರಣೆ ವೇಳೆ ಹೊಸ 15 ಶಾಸಕರಿಗೆ ಸಚಿವ ಸ್ಥಾನ ನೀಡಿದರೆ ಒಳ್ಳೆಯದು ಅಂತ ಶಾಸಕ ಬಸವರಾಜ ಶಿವಗಂಗಾ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಶಿವಗಂಗಾ, ಹೊಸ ಶಾಸಕರಿಗೆ ಹೊಸ ಆಲೋಚನೆಗಳು ಇರುತ್ತವೆ. ದಾವಣಗೆರೆಗೆ ಇನ್ನೊಂದು ಸಚಿವ ಸ್ಥಾನ ನೀಡಿದರೆ ಒಳ್ಳೆಯದಾಗುತ್ತೆ. ಹೊಸ ಶಾಸಕರು ನಾನು, ದೇವೇಂದ್ರಪ್ಪ, ಬಸವಂತಪ್ಪ 3 ಜನ ಇದ್ದೇವೆ ಅಂತ ಹೇಳುವ ಮೂಲಕ ತಾನು ಕೂಡ ಮಂತ್ರಿ ಸ್ಥಾನದ ಆಕಾಂಕ್ಷಿತ ಅಂತ ನುಡಿದಿದ್ದಾರೆ. ಇದೆಯಲ್ಲ, ಹೊಸ ಬೇರು ಹಳೆ ಬೇರು ಹೊಸ ಚಿಗುರು ಅಂತ, ಅವೆರಡು ಕಂಬೈಂಡ್ ಆದರೆ ಗಿಡ ಚೆನ್ನಾಗಿ ಬೆಳೀತದೆ ಅಂತ. ಆ ರೀತಿಯಲ್ಲಿ ಇದು ಒಂದು ಒಳ್ಳೆಯ ಬೆಳವಣಿಗೆ ಆಗ್ತದೆ. ಯಾಕೆಂದರೆ ಹೊಸಬ್ರ ಹತ್ರ ಹೊಸ ಹೊಸ ಥಾಟ್ಸ್ ಇರ್ತದೆ, ಏನು ಅಭಿವೃದ್ಧಿ ಅದ್ರ ಬಗ್ಗೆ, ಅದೊಂದು ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಹೊಸಬ್ರಿಗೆ ಅವಕಾಶ ಮಾಡಬೇಕು. ಕೊಟ್ಟರೆ ಯಾರು ಬೇಡ ಅಂತಾರೆ, ಹಂಗಂತ ನನಗೆ ಕೇಳಲ್ಲಪ್ಪ. ನಂದು ಬೇರೆ ಅಜೆಂಡಾ ಇದೆ, ನನ್ನ ಅಜೆಂಡಾ ಹೇಳಿದ್ದೀನಿ. ನನ್ನ ಅಜೆಂಡಾ ಬೇರೆ ಇದೆ, ನಾನೇನು ಕೇಳಲ್ಲ, ಬೇರೆಯವ್ರಿಗೆ ಮಾಡಿಕೊಳ್ಳಿ. ಅದಿದೆಯಲ್ಲ ಹೊಸ ಬೇರು. ಕಾಂಗ್ರೆಸ್ ನಾಯಕರ ದಿಲ್ಲಿ ಪರೇಡ್ ಬಗ್ಗೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ಸಿಎಂ ಕುರ್ಚಿಗೆ ಮ್ಯೂಸಿಕಲ್ ಚೇರ್ ಆಟ ನಡೀತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅವನತಿ ಶುರುವಾಗಿದೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಭವಿಷ್ಯ ನುಡಿದಿದ್ದಾರೆ. ಇನ್ನು ಪರಿಷತ್ ಸದಸ್ಯ ಸಿಟಿ ರವಿ ಮಾತಾಡಿ, ಸರ್ಕಾರಕ್ಕೆ ತಲೆನೂ ಇಲ್ಲ, ಬುಡಾನೂ ಇಲ್ಲ ಅನ್ನುವ ಮೂಲಕ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಕುಹಕವಾಡಿದ್ದಾರೆ. ಇವತ್ತು ಮ್ಯೂಸಿಕಲ್ ಚೇರ್ ಅಷ್ಟೇ ಇರೋದು. ಯಾರು ಸೀಟ್ ಮೇಲೆ ಕೂತ್ಕೊತಾರೆ, ಆ ಮ್ಯೂಸಿಕಲ್ ಚೇರ್ ಅಷ್ಟೇ. ಅದು ನಡೀತಾ ಇರೋವಂಥ ಘಟನೆ. ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ದಾರೆ. ಈಗಾಗಲೇ ಮೊನ್ನೆ ಎಲ್ಲ ಮಂತ್ರಿಗಳೆಲ್ಲ ಯಾಕೆ ಖರ್ಗೆ ಅವ್ರನ್ನ ಹೋಗಿ ಭೇಟಿ ಮಾಡೋದು, ಎಲ್ಲರೂ ನಮ್ಮನ್ನು ಕಂಟಿನ್ಯೂ ಮಾಡಿ ಅಂತೇಳಿ ಯಾಕೆ ಭೇಟಿ ಮಾಡಿದ್ರು? ನಾಚಿಕೆ ಆಗಬೇಕು. ಇದೊಂದು ರಾಷ್ಟ್ರೀಯ ಪಕ್ಷ ಅಂತಾರೆ. ಹೋಗಿ ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಕೂತ್ಕೊಂಡು, ದೆಹಲಿಯಲ್ಲಿ ಕೂತ್ಕೊಂಡು ಇಲ್ಲದೆಲ್ಲ ಹೇಳಿ ವೋಟ್ ಬ್ಯಾಂಕ್ ಚೋರು, ಓಟ್ ಚೋರು ಅಂತೆ ಆತನಿಗೆ ಅರ್ಹತೆ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆ ಆಗಿದೆ. ರಾಷ್ಟ್ರದ ಒಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಯಾವ ವಿಷಯನ ತಗೊಂಡು ಹೋರಾಟ ಮಾಡಬೇಕು, ಅದು ಬಿಟ್ಟು ಚುನಾವಣೆ ಕಮಿಷನ್ ಇಟ್ಕೊಂಡು ಎಲ್ಲ ಒಂದು ಕಡೆ ನಿಮ್ಮ ಧೋರಣೆ ಇದೆಯಲ್ಲ, 2023 ಆಗಸ್ಟ್ ಇರ್ಬೋದು.
ಆಗಸ್ಟ್ ತಿಂಗಳಲ್ಲಿ ನಡೆದ ಏನು ಒಪ್ಪಂದ ಆಗಿದೆ ಅಂತ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಹೈಕಮಾಂಡಿಗೆ ಗೊತ್ತು ಅನ್ನೋದನ್ನು ಡಿ ಕೆ ಸುರೇಶ್ ಮುಂದಿಟ್ಟಿದ್ರು. ರಾಜಣ್ಣ ಅವರು 5 ವರ್ಷ ಇದ್ರೆ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ರು. ಅಲ್ಲಿಂದಲೂ ಆಯಾ ಸಂದರ್ಭಕ್ಕೆ ಯಾವ್ಯಾವಾಗ ಜನಮಾನಸದಲ್ಲಿ ಯಾವ್ದಾದ್ರು ಒಂದು ಗಂಭೀರ ವಿಷಯ ಚರ್ಚೆಗೆ ಬರುತ್ತೆ, ಆ ಚರ್ಚೆಗೆ ಬಂದ ಸಂದರ್ಭದಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಷಯವನ್ನ ಮುನ್ನೆಲೆಗೆ ತಂದು ಇದೆ. ಈಗ ರಾಜಕೀಯದ ಪ್ರಮುಖ ಸುದ್ದಿ ನೋಡೋಣ. ದೆಹಲಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಕಬ್ಬು ಬೆಳೆಗಾರರ ವಿಚಾರವಾಗಿ ಪ್ರಧಾನಿ ಜೊತೆಗೆ ಚರ್ಚೆ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಸಕ್ಕರೆಗೆ ನಿಗದಿ ಮಾಡಿರುವ ಬೆಂಬಲ ಹೆಚ್ಚಳ ಮಾಡುವಂತೆ ಒತ್ತಾಯ ಮಾಡಿದರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಜೊತೆಗೆ ತೆರಳಿ ಪ್ರಧಾನಿ ಜೊತೆಗೆ ಚರ್ಚೆ ನಡೆಸಿರುವ ಸಿಎಂ ಸಕ್ಕರೆಗೆ ಬೆಂಬಲ ಬೆಲೆ, ಎಥೆನಾಲ್ ಹಾಗೂ ಕಬ್ಬು ಕಟಾವು ದರ ನಿಗದಿ ಅಧಿಕಾರವನ್ನ ರಾಜ್ಯಗಳಿಗೆ ಕೊಟ್ಟರೆ ರೈತರ ಸಮಸ್ಯೆ ಬಗೆಹರಿಯುವ ಬಗ್ಗೆ ಮನವಿ ಮಾಡಿಕೊಂಡಿದ್ದಾರೆ. 1300 ರೂಪಾಯಿ 11.25 ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 11.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3300, 10.25 ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3200 ಅಂತ ನಿಗದಿ. ಬಿಹಾರದಲ್ಲಿ ಮಹಾಗಠಬಂಧನ್ ಹೀನಾಯವಾಗಿ ಸೋತಿರುವ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ. ಬೀದರಲ್ಲಿ ಮಾತಾಡಿರೋ ಸಂತೋಷ್ ಲಾಡ್, ಎಲೆಕ್ಷನ್ 1 ತಿಂಗಳು ಇರುವಾಗ ಒಂದು ಓಟಿಗೆ 10,000 ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. 10,000 ಕೊಟ್ಟು ಮತಗಳನ್ನು ಖರೀದಿ ಮಾಡುವ ಕೆಲಸ ಬಿಜೆಪಿ ಮಾಡಿದೆ. SIR ಮಾಡುವ ಮೂಲಕ ಎಲೆಕ್ಷನ್ ಕಮಿಷನರ್ ಬಿಜೆಪಿಗೆ ಸಹಕಾರ ಕೊಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಪಾರದರ್ಶಕವಾಗಿ ಚುನಾವಣೆ ಮಾಡ್ತೀವಿ ಅಂದ್ರೆ ಸ್ಲಿಪ್ ಕೊಡೋಕೆ ಮೋದಿಯವರಿಗೆ ಯಾಕೆ ಭಯ ಅಂತ ಪ್ರಶ್ನಿಸಿದ್ದಾರೆ. ವಾಪಸ್ 65 ಲಕ್ಷ ಓಟನ್ನ ವಾಪಸ್ ಹಾಕಿ ಅಂತ ಹೇಳಿದ್ರು. ಯಾಕೆ ಹಾಕಲಿಲ್ಲ? 14 ಲಕ್ಷ ಓಟು ಫೇಕ್ ಓಟ್ಸ್ ಇದ್ದಾವೆ, 65 ಲಕ್ಷ ಓಟನ್ನ ತೆಗೆದಿದ್ದಾರೆ, 20 ಲಕ್ಷ ಓಟ ಆ್ಯಡ್ ಮಾಡಿದ್ದಾರೆ, 3 ಲಕ್ಷ ಓಟ್ಗಳು ಝೀರೋ ಅಕೌಂಟ್ನಲ್ಲಿ ಇದ್ದಾವೆ, ಝೀರೋ ಮನಿ ಅಂತ ತೋರಿಸಿದ್ದಾರೆ. ವಿಶ್ವಗುರು ಸಾಹೇಬರು 10,000 ರೂಪಾಯಿ ಒಂದು ಹೆಣ್ಮಕ್ಳಿಗೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ, ಖರೀದಿ ಮಾಡಿದ್ದಾರೆ, 45 ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ. ನೀವು ಇಲ್ಲೇ ಇದ್ದೀರಿ. ಯಾರು ಬಂದರು? ಜ್ಞಾನೇಶ್ವರ ಬಾಬಾ ಏನು ಬಂದರು, ಅವರಿಂದ ಅವ್ರಿಗೆ ಸಹಕಾರ ಆಗ್ತದೆ. ಅದಕ್ಕೆ ನಾವು ಪ್ರೂಫ್ ಕೊಡ್ತಾ ಇದ್ದೀವಿ. ಅಲ್ರಿ ನೀವು ಹೇಳೋದು ಪಾರ್ಲಿಮೆಂಟ್ ಚುನಾವಣೆ ಆಯಿತು, ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಮಹಾರಾಷ್ಟ್ರದಲ್ಲಿ ಮತ್ತೆ ಚುನಾವಣೆ ಬಂತು. 5 ತಿಂಗಳಲ್ಲಿ 45 ಲಕ್ಷ ಓಟ್ ಜಾಸ್ತಿ ಆಗಿ ಸಾಧ್ಯತೆ ಇದೆಯಾ? ಸುಪ್ರೀಂ ಕೋರ್ಟ್ ಹೇಳ್ತು. ಮೇಕೆದಾಟು ಯೋಜನೆ ವಿಚಾರವಾಗಿ ತೀರ್ಪು ಕರ್ನಾಟಕದ ಪರ ಬಂದಿದೆ. ಈ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹರ್ಷ ವ್ಯಕ್ತಪಡಿಸಿದರು. ಇನ್ನು ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ವಕೀಲ ಶ್ಯಾಮ್ ದಿವಾನ್ರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸನ್ಮಾನಿಸಿದ್ದಾರೆ. ಕರ್ನಾಟಕದ ಪರ ಸುಪ್ರೀಂನಲ್ಲಿ ಶ್ಯಾಮ್ ದಿವಾನ್ ವಾದ ಮಂಡಿಸಿದರು. ಸರ್ಕಾರದ ವಿರುದ್ಧ ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಣ ಬಿಡುಗಡೆ ಮಾಡಿದ್ರೂ ವೈಟ್ ಟ್ಯಾಪಿಂಗ್ ಕಾಮಗಾರಿ ಪೂರ್ಣಗೊಳಿಸದಿದ್ದಕ್ಕೆ ಪತ್ರ ಬರೆದು ಬೇಸರ ಹೊರಹಾಕಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉತ್ತರಹಳ್ಳಿ ಮುಖ್ಯ ರಸ್ತೆ, ಕೋಡಿಹಳ್ಳಿ ಮುಖ್ಯ ರಸ್ತೆ ಹಾಗೂ ಹಾಲಿಡೇ ವಿಲೇಜ್ ರಸ್ತೆಯ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕುಂಟುತ್ತಾ ಸಾಗಿದೆ. ಅನುದಾನ ಬಿಡುಗಡೆಯಾಗಿ ವರ್ಷಗಳೇ ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಸಮಸ್ಯೆಯಾಗ್ತಿದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ ಪೂರ್ಣಗೊಳಿಸದಿದ್ದರೆ ಜಿಬಿಎ ಕಚೇರಿ ಬಳಿ ಧರಣಿ ಕೂರುವುದಾಗಿ ಗ್ರೇಟರ್ ಬೆಂಗಳೂರು ಮುಖ್ಯ ಆಯುಕ್ತರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಿರಿಯರ ನಾಯಕರ ಭೇಟಿ ಮುಂದುವರೆಸಿದ್ದಾರೆ. ತಾವು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ 2 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಅವರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿ ವೇಳೆ ಪಕ್ಷ ಬಲವರ್ಧನೆಗೆ ಸಲಹೆ ಪಡೆದಿದ್ದಾರೆ ವಿಜೇಂದ್ರ. ಈ ಹಿಂದೆ ವಿಜೇಂದ್ರ ಕಾರ್ಯವೈಖರಿ ಬಗ್ಗೆ ಡಿವಿಎಸ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈಗ ಮಾರ್ಗದರ್ಶನ ನೆಪದಲ್ಲಿ ಡಿವಿಎಸ್ ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಬಿವೈ ವಿಜೇಂದ್ರ. ಕಲಬುರಗಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮತ್ತೆ ಮುಂದುವರೆದಿದೆ. ಟನ್ ಕಬ್ಬಿಗೆ 3,160 ರೂಪಾಯಿ ಕೊಡೋದಾಗಿ ಹೇಳಿರುವ ಕಬ್ಬಿನ ಕಾರ್ಖಾನೆಗಳು ಈಗ ಉಲ್ಟಾ ಹೊಡೆದಿವೆ. ಟನ್ ಕಬ್ಬಿಗೆ 2,900ರಿಂದ 3,000 ರೂಪಾಯಿ ಕೊಡೋದಾಗಿ ಸಕ್ಕರೆ ಕಾರ್ಖಾನೆಗಳು ಹೇಳ್ತಿವೆ. ಮಾತು ತಪ್ಪಿದ ಜಿಲ್ಲಾಡಳಿತ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಸಿಡಿದಿದ್ದಾರೆ. ಕೊಟ್ಟ ಮಾತಿನಂತೆ ಟನ್ ಕಬ್ಬಿಗೆ 3,160 ರೂಪಾಯಿ ಕೊಡಲೇಬೇಕು ಅಂತ ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಹೋರಾಟ ಮಾಡ್ತಿದ್ದಾರೆ. ಬಾಗಲಕೋಟೆ ಏನು 3,200 ರೂಪಾಯಿ 300 ರೂಪಾಯಿ ಹಿಡ್ಕೊಂಡು ಏನು ರೇಟ್ ನಿಗದಿ ಆಗ್ಯದ. ನಮ್ಮ ಗುಲ್ಬರ್ಗ ಜಿಲ್ಲೆನ ಆಗಬೇಕಾಗಿತ್ತು. ಯಾಕಂತಂದ್ರೆ ಮೊನ್ನೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನೋ ಒಂದು ಇಲ್ಲಿ ಮೀಟಿಂಗ್ ಕರೆದು ಯಾರು ರೈತರಿಗೂ ಕರೆದಿಲ್ಲ. ಅವರು DC ಅವರು ಮಂತ್ರಿಯವರು ಕಲಿತು ಒಂದು ರೈತರ ಸಭೆ ಮಾಡಬೇಕಾಗಿತ್ತು. ಸಭೆ ಮಾಡಲಾರ್ದೆ ಅವರೇ ಒಂದು ರೈತ, ಯಾಕಂದ್ರೆ ಬೆಳೆದವ್ರು ನಾವಿದ್ದೀವಿ,
ಅವ್ರು ಎಲ್ಲೇ ಕೂತು ಎಲ್ಲೇ ಒಂದು ರೇಟ್ ಫಿಕ್ಸ್ ಮಾಡ್ತಾರಂತಂದ್ರೆ ಅಲ್ಲಿದು ಇದು ಏನು ಇದ್ದಿದ್ದು ಹೊಣೆಗಾರ ಜಿಲ್ಲಾ ಆಡಳಿತ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿ ಅಂತ ನಾವು ಹೇಳ್ತೀವಿ. ಇದು ಎಲ್ಲಿಗೆ ಬರ್ತದೆ ಅಂತಂದ್ರೆ ಈಗ ನಾವು ರೋಡಿಗೆ ಇಳಿತೀವಿ, DC ಆಫೀಸ್ ಮುಂದೆ ಮುತ್ತಿಗೆ ಹಾಕಬೇಕಂತ ಇನ್ನೂ ಪ್ರಯತ್ನ ಇದು ಇವತ್ತಿನ. ಬೀದರ್ನಲ್ಲೂ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮುಂದುವರೆದಿದೆ. ಕಬ್ಬು ದರ ನಿಗದಿಗಾಗಿ ಆಗ್ರಹಿಸಿ ಕಳೆದ 5 ದಿನಗಳಿಂದ ರೈತರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಕಚೇರಿ ಮುಂದೆ ರಾಜ್ಯ ರೈತ ಸಂಘ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ನಿರಂತರ ಹೋರಾಟ ಮಾಡ್ತಾ ಇದೆ. ಟನ್ ಕಬ್ಬಿಗೆ 3,200 ರೂಪಾಯಿ ದರ ನಿಗದಿಪಡಿಸುವವರೆಗೂ ಹೋರಾಟ ಕೈ ಬಿಡೋದಿಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಇಂದು ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಭೇಟಿ ನೀಡುವ ಸಾಧ್ಯತೆ ಇದೆ. 3,200 ರೂಪಾಯಿ ನೀಡದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೀವಿ ಅಂತ ರೈತರು ಎಚ್ಚರಿಸಿದ್ದಾರೆ. ಸುಮಾರು 3 ಸಲ ಏನು ಜಿಲ್ಲಾಡಳಿತದ DC ಅವರ ನೇತೃತ್ವದಲ್ಲಿ ಸಭೆ ನಡೆದರೂ ಕೂಡ ವಿಫಲವಾಗಿದೆ. ಆದ ಕಾರಣ ನಾವು 12ನೇ ತಾರೀಕಿಗೆ ಇವತ್ತು ನ್ಯಾಷನಲ್ ಹೈವೇ ಬಂದ್ ಮಾಡಿ ಹೋರಾಟ ಮಾಡಿದ್ದೇವೆ. ಆದರೂ ಕೂಡ ಕಾರ್ಖಾನೆಯವರು ಬರ್ತಾ ಇಲ್ಲ. ಹೀಗಾಗಿ ನಾವು ಸುಮಾರು ಇವತ್ತಿಗೆ 5 ದಿನಗಳಿಂದ ನಾವು ಈ ಜಿಲ್ಲಾಧಿಕಾರಿ ಕಚೇರಿ ಎದುರ ಧರಣಿ ಸತ್ಯಾಗ್ರಹ ಕೂತಿದ್ದೀವಿ. ನಮಗೆ 3,200 ಬೇಕೇ ಬೇಕು. 3,000 ಕನಿಷ್ಠ. ನಮ್ದಾರ ಡಿಮ್ಯಾಂಡ್ 3,500 ಅದ. ಆದ್ರೆ ಕನಿಷ್ಠ ಏನಪ್ಪ ಅಂದ್ರೆ ನಾವು 3,200 ಕೊಡ್ತೇವೆ ಅಂತ ಹೇಳಿದ ಮಾತ್ರ ನಾವು ಈ ಸತ್ಯಾಗ್ರಹ ಕೈ ಬಿಡ್ತೇವೆ. ಈಗ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಟ್ಟು ಖರೀದಿಸಲು ಕೇಂದ್ರ ತೆರೆಯುವಂತೆ ಗದಗದಲ್ಲಿ ಅಹೋರಾತ್ರಿ ಧರಣಿ ನಡೆಸಲಾಗುತ್ತಿದೆ. ರೈತರ ಅಹೋರಾತ್ರಿ ಹೋರಾಟ 3ನೇ ದಿನಕ್ಕೆ ಕಾಲಿಟ್ಟಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರೈತ ಸಂಘಟನೆಗಳು ಧರಣಿ ಮಾಡುತ್ತಿದ್ದು, ಇವತ್ತು ಬಂಜಾರ ಸಮಾಜದ ಶ್ರೀಗಳು ಹಾಗೂ 2 ರೈತರು ಉಪವಾಸ ಕೈಗೊಂಡಿದ್ದಾರೆ. ಕುಮಾರ ಮಹಾರಾಜರು ಹಾಗೂ ರೈತರಾದ ಬಸಣ್ಣ ಬಂಡಿಗೇರಿ, ಪೂರ್ಣಾಜಿ ಕರಾಟೆ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಶೀಘ್ರ ಮೆಕ್ಕೆಜೋಳದ ಖರೀದಿ ಕೇಂದ್ರ ಆರಂಭ ಆಗಲಿ ಅಂತ ಹೋಮ ಹವನ ಹಾಗೆಯೇ ಗೋಪೂಜೆಯನ್ನ ಮಾಡಿದ್ದಾರೆ ರೈತರು. ಮೆಕ್ಕೆಜೋಳದ ಖರೀದಿ ಕೇಂದ್ರ ತೆರೆಯಲು ಆಗ್ರಹಿಸಿ ನಾಳೆ ಹೊನ್ನಾಳಿ ನ್ಯಾಮತಿ ಬಂದ್ಗೆ ಕರೆ ನೀಡಲಾಗಿದೆ. ಬಂದ್ ಕುರಿತು ದಾವಣಗೆರೆಯ SP ಉಮಾ ಪ್ರಶಾಂತ್ ಮಾತನಾಡಿ, ಬಿಜೆಪಿ ಘಟಕದಿಂದ ಬಂದ್ಗೆ ಕರೆ ನೀಡಲಾಗಿದೆ. ಯಾವ ಸಂಘಟನೆ ಕೂಡ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಅಗತ್ಯ ವಸ್ತುಗಳ ಸೇವೆ ಎಲ್ಲವೂ ಕೂಡ ಇರುತ್ತೆ. ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿಸಿದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಹೊನ್ನಾಳಿಯಲ್ಲಿ ಬಂದ್ ಹೇಳಿದ್ದಾರೆ, ಬಟ್ ಅಧಿಕೃತವಾಗಿ ಯಾವುದೇ ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ. ಏನು BJP ಘಟಕದ ವತಿಯಿಂದ ಮಾಡ್ತಾ ಇದ್ದಾರೆ ಆ ಬಂದ್ಗೆ ನಾವು ಎಲ್ಲ ರೀತಿಯಾದಂತಹ ಸೂಕ್ತ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದೇವೆ. ಬಟ್ ಅವರಿಗೆ ಯಾವುದೇ ರೀತಿಯಾದಂತಹ ಫೋರ್ಸ್ಫುಲ್ ಆಗಿ ಎಲ್ಲ ಅಗತ್ಯ ಸೇವೆಗಳು ಮತ್ತು ವೈದ್ಯಕೀಯ ಸೇವೆಗಳು ಹೇಗೆ ಸಿಗುತ್ತೆ ಹಾಗೆ ಸಿಗ್ತದೆ. ಯಾವುದಕ್ಕೆ ಬಂದ್ ನಡೀತಾ ಇದೆ ಅಂತ ಗೊತ್ತಿದೆ. ಆ ಸಂಘಟಕರಿಗೊಂದಿಗೆ ಈಗಾಗಲೇ ನೋಟಿಸು ಕೂಡ ಕೊಟ್ಟಿದ್ದೀವಿ. ಎಲ್ಲ ರೀತಿಯಾದ ಯಾವುದೇ ಅಹಿತಕರ ಘಟನೆ ನಡೆದಿದ್ದ ರೀತಿಯಾಗಿ ಬಂದನ್ನು ಶಾಂತ ರೀತಿಯಿಂದ ಮಾಡಲಿಕ್ಕೆ ಕೂಡ ಈಗಾಗಲೇ ಸೂಚನೆಗಳನ್ನು ಕೊಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳ ರಾಜಾತಿಥ್ಯ ವಿಡಿಯೋಗಳನ್ನು ವೈರಲ್ ಮಾಡಿದ ಪ್ರಕರಣ ಸಂಬಂಧಪಟ್ಟಂಗೆ ನಟ ಧನ್ವೀರ್ ವಿಚಾರಣೆಗೆ ಆಗಮಿಸಿದ್ರು. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಆಗಮಿಸಿದ ಧನ್ವೀರ್ ವಿಚಾರಣೆ ಎದುರಿಸದೆ ಎಸ್ಕೇಪ್ ಆಗಿದ್ದಾರೆ. ಧನ್ವೀರ್ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಹೊರಕ್ಕೆ ಹೋಗಿದ್ರಂತೆ. ಅಷ್ಟರಲ್ಲಿ ಊಟ ಮುಗಿಸಿ ವಾಪಸ್ ಬರುವಂತೆ ಪೊಲೀಸರು ತಿಳಿಸಿದ್ರಂತೆ. ಊಟಕ್ಕೆ ಹೋದ ನಟ ಧನ್ವೀರ್ ವಾಪಸ್ ಬಂದಿಲ್ಲ. ಆ ಬಳಿಕ ಪೊಲೀಸರು ಫೋನ್ ಮಾಡಿದ್ರೆ ಧನ್ವೀರ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರಂತೆ. ಹೀಗಾಗಿ ಧನ್ವೀರ್ಗೆ ಮತ್ತೊಂದು ನೋಟಿಸ್ ನೀಡೋಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಚುನಾವಣೆ ಮುಂದೂಡಿಕೆ ವಿಚಾರವಾಗಿ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಮಾತಾಡಿದ್ದಾರೆ. ಇವತ್ತು ಬೆಳಗ್ಗೆ ಚುನಾವಣೆ ಮುಂದೂಡಲಾಗಿದೆ ಅಂದಾಗ ಶಾಕ್ ಆಯಿತು. ಡಿಸೆಂಬರ್ 30ರ ತನಕ ಮುಂದೂಡಿದ್ದೀವಿ ಅಂದಿದ್ದಾರೆ. ಚುನಾವಣೆ ಮುಂದೂಡ್ತಿದ್ರೆ ಕ್ರಿಕೆಟ್ ಹಣೆಬರಹ ಏನಾಗಬೇಕು? KSCಯನ್ನ ಈ ಹಿಂದೆ ಕ್ರಿಕೆಟಿಗರು ಮುನ್ನಡೆಸ್ತಾ ಇದ್ರು. ಆಗ ಆ ಲೆಗಸಿ ರಿಸ್ಕ್ನಲ್ಲಿದೆ ಅಂದಿದ್ದಾರೆ. ಈಗ ಇನ್ನು ವಿನಯ್ ಮೃತ್ಯುಂಜಯ ಮಾತನಾಡಿ, ಸಾಕಷ್ಟು ಸದಸ್ಯರಲ್ಲಿ ಗೊಂದಲ ಇದೆ ಅಂತ ಹೇಳಿದ್ದಾರೆ. ಯಾರಲ್ಲೂ ಗೊಂದಲ ಇಲ್ಲ, ಕೋರ್ಟ್ ಆದೇಶವೂ ಇಲ್ಲ. ನಮ್ಮನ್ನ ಅನರ್ಹ ಮಾಡಿ ಅವರು ಗೆಲ್ಲಲು ಹೊರಟಿದ್ದಾರೆ. ಅಕ್ರಮವಾಗಿ ಚುನಾವಣೆಯನ್ನ ಮುಂದೂಡಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಯಾವಾಗ ಬೆಳಗ್ಗೆ ನಮಗೆ ಗೊತ್ತಾಯ್ತೋ ಈ ತರ ಚುನಾವಣೆನ ಮುಂದೂಡಲಾಗಿದೆ ಅಂತ ಹೇಳಿದಾಗ ನಮ್ಗೆ ಒಂಥರ ಶಾಕ್ ಆಯ್ತು. ಇಟ್ ವಾಸ್ ಶಾಕಿಂಗ್ ಟು ಹಿಯರ್. ನಾನು ಅದಕ್ಕೆ ಐ ಆಮ್ ಜಸ್ಟ್ ಯೂಸಿಂಗ್ ದಟ್ ವರ್ಡ್, ಶಾಕಿಂಗ್ ಟು ಹಿಯರ್ that the elections has been postponed, deferred ಅಂತ ಹೇಳಿರೋದು 30th of December ತನಕ. ಸೊ ನಮಗೆ ಏನು ರೀಸನ್ನು ಅಂತ ಗೊತ್ತಾಗ್ತಾ ಇಲ್ಲ ಎಕ್ಸಾಕ್ಟ್ ಆಗಿ. ನನಗೆ ಬೇಜಾರಾಗ್ತಾ ಇರೋದು ಏನು ಅಂತಂದರೆ, ಈ ಥರ ಮುಂದೂಡ್ತಾನೆ ಇದ್ರೆ ಎಲೆಕ್ಷನ್ಸು, ಕ್ರಿಕೆಟ್ ಅದರದ್ದು ಕ್ರಿಕೆಟ್ ಹಣೆ ಬರ ಏನಾಗಬೇಕು ಅಂತ ನನ್ನ ಒಂದು ಪ್ರಶ್ನೆ. ಸೊ ದಟ್ಸ್ ಅ ಬಿಗ್ ಕ್ವೆಶ್ಚನ್. ಕ್ರಿಕೆಟ್ ನಾವು ಮಾತಾಡ್ತಾನೆ ಇದ್ದೀವಿ, ಇಟ್ಸ್ ಟೇಕನ್ ಅ ಬ್ಯಾಕ್ ಸೀಟ್ ಅಂತ ಮಾತಾಡ್ತಾ ಇದ್ದೀವಿ. ಮತ್ತು KSCA ನಿಮಗೆಲ್ಲರಿಗೂ ತಿಳಿದಂಗೆ ಲಾಸ್ಟ್ 50 ವರ್ಷ ಹೇಳಬೇಕು ಅಂತಂದರೆ ಇಟ್ಸ್ ಆಲ್ವೇಸ್ ಲೆಡ್ ಬೈ ಅ ಕ್ರಿಕೆಟರ್.
ಸಿ ಅವ್ರು ಏನು ಹೇಳ್ತಾ ಇದ್ದಾರೆ, ನಾನು 14-15 ಪತ್ರ ಕೊಟ್ಟಿದ್ದೆ, 17ನೇ ತಾರೀಕು ಇವತ್ತು ಉತ್ತರ ಕೊಟ್ಟಿದ್ದಾರೆ. ಉತ್ತರ ನಾನು ಕೂಲಂಕುಷವಾಗಿ ನೋಡಿದ್ದೀನಿ. ಸಾಕಷ್ಟು ಗೊಂದಲಗಳಿದೆ ಸದಸ್ಯರುಗಳಲ್ಲಿ. ನೀವು ಗೊಂದಲಗಳನ್ನು ನಿವಾರಣೆ ಮಾಡಿ, ಆ ಗೊಂದಲಗಳ ನಿವಾರಣೆ ಆದಮೇಲೆ ನಾನು ಚುನಾವಣೆ ನಡೆಸ್ತೀನಿ ಅಂತ ಹೇಳಿರೋದು. ದಯವಿಟ್ಟು ನೋಡಿ, ಅಲ್ಲೇ ಹಾಕಿದ್ದಾರೆ ನೋಟಿಸ್ ಬೋರ್ಡಲ್ಲಿ. ಯಾವುದೇ ಕೋರ್ಟಿಂದ ಆಗಲಿ ಯಾವುದೇ ರೀತಿ ಆದೇಶ ಇಲ್ಲ ಚುನಾವಣೆ ಮುಂದೂಡಿಕೆ ಮಾಡಬೇಕು ಅನ್ನೋದು. ಯಾವುದೇ ರೀತಿ ಆದೇಶ ಇಲ್ಲ. ಇದೇನು ಚುನಾವಣೆ ಮುಂದೂಡಿಕೆ ಮಾಡ್ತಾ ಇದ್ದಾರೆ, ಅಕ್ರಮವಾಗಿ ಮಾಡ್ತಾ ಇದ್ದಾರೆ. ಈಗ ಕ್ರೈಮ್ ಸುದ್ದಿಗಳನ್ನು ನೋಡೋಣ. ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ಕೊಟ್ಟ ವಿಚಾರವಾಗಿ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಆರೋಪವನ್ನ ಅಲ್ಲಗಳೆದ್ರು. ನಾನು ಕಿರುಕುಳ ಕೊಡ್ತಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ಅದಕ್ಕಾಗಿ ನನ್ನ ಕಡೆಯಿಂದ ಸ್ಪಷ್ಟನೆ ಕೊಡ್ತಿದ್ದೇನೆ. 2 ವರ್ಷದ ಹಿಂದೆ ಸಂಬಂಧ ಮುರಿದಿದೆ. ಅವರು ನನ್ನ ಮೇಲೆ ಅಲಿಗೇಷನ್ ಮಾಡಿರೋದು ಶಾಕ್ ಆಗಿದೆ. 2 ವರ್ಷ ಕಾಂಟ್ಯಾಕ್ಟ್ನಲ್ಲಿ ಇರದೆ ಇರುವ ವ್ಯಕ್ತಿಯ ಜೊತೆಗೆ ನಾನ್ಯಾಕೆ ಕಿರುಕುಳ ಕೊಡಲಿ? ಅವರು ಕೊಟ್ಟಿರುವ ಕಂಪ್ಲೇಂಟ್ ಪ್ರಕಾರ ಆಗಸ್ಟ್ನಲ್ಲಿ ಅವರ ಮನೆ ಓನರ್ ಹಾಗೂ ಅವರ ಫ್ರೆಂಡ್ ವೈಫ್ಗೆ ಲೆಟರ್ ಬರೆದಿದ್ದಾರಂತೆ. ನಾನು ಬರೆದಿರಬಹುದು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಆದರೆ ಆಗ ನಾನು ಇಂಡಿಯಾದಲ್ಲಿ ಇರಲಿಲ್ಲ. ನಾನು ಬೆಂಗಳೂರಿಗೆ ಬರುವಾಗ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದರು. ಬೈದವನು ಅಲ್ಲ, ನಾನು ಯಾವತ್ತೂ ಯಾರಿಗೂ ಕಿರುಕುಳ ಕೊಟ್ಟವನು ಅಲ್ಲ, ನಾನು ಯಾವತ್ತೂ ಯಾರಿಗೂ ಒಂದು ರೂಢಾಗಿ ಮಾತಾಡೋನು ಅಲ್ಲ. ನನ್ನ ಸರ್ಕಲ್ಲು, ಇನ್ಫ್ಯಾಕ್ಟ್ ನನ್ನ ಸ್ಟಾಫು, ಇನ್ಫ್ಯಾಕ್ಟ್ ನನ್ನ ಮನೆ ಸ್ಟಾಫು, ಯಾರನ್ನ ಬೇಕಾದರೂ ಕೇಳ್ಕೊಳ್ಳಿ ನೀವು. ನಾನು ಇವತ್ತವರೆಗೂ ಯಾರನ್ನೂ ವಾಯ್ಸ್ ರೇಸ್ ಮಾಡಿ ಕೂಡ ಮಾತಾಡಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಗೆ ಏನು ಹೇಳಬೇಕು ಅಂದರೆ, ಆ ಹುಡುಗಿ ನಮ್ಮ ಮಗು ಥರ ನೋಡ್ಕೊತಾ ಇದ್ದೆ. ಬಟ್ ಐ ಡೋಂಟ್ ನೋ ಯಾವತ್ತೂ ಯಾರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಲ್ಲಿ ನಡೆದಿರುವ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ರೇಪಿಸ್ಟ್ಗಳಿಗೆ ಸಹಾಯ ಮಾಡಿದ ಆರೋಪದಲ್ಲಿ ಇನ್ನೊಬ್ಬ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಹುಮನಾಪುರದ ಎಮನೂರ ಅನ್ನೋರನ್ನ ವಶಕ್ಕೆ ಪಡೆದ ಪೊಲೀಸರು ಸ್ಥಳ ಮಹಾಜರು ಮಾಡಿದ್ದಾರೆ. ಕುಷ್ಟಗಿಯಲ್ಲಿ ಎಂಎಸ್ಆಯಿಲ್ನಲ್ಲಿ ಮದ್ಯ ಖರೀದಿಸಿ ಆ ಬಳಿಕ ಬಸ್ ನಿಲ್ದಾಣ ಬಳಿ ಎಗ್ ರೈಸ್ ಖರೀದಿಸಿದ ಆರೋಪಿಗಳನ್ನು ಕರೆದೊಯ್ದು ಮಹಾಜರು ಮಾಡಲಾಗಿದೆ. ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆಗೆ ಎನ್ಡಿಎ ನಾಯಕರು ಸಜ್ಜಾಗಿದ್ದಾರೆ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಇದೇ ನವೆಂಬರ್ 20ರಂದು ನೂತನ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಲಿದ್ದು, ಈ ನಡುವೆ ತೇಜಸ್ವಿ ಯಾದವ್ ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ದೆಹಲಿ ಕಾರು ಸ್ಫೋಟ ಪ್ರಕರಣದಲ್ಲಿ ಬಂಧಿಸಲಾಗಿದ್ದ ಆರೋಪಿ ಅಮೀರ್ ರಶೀದ್ ಅಲಿಯನ್ನ ಕೋರ್ಟ್ 10 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ನೀಡಿ ಆದೇಶಿಸಿದೆ. ಅಮೀರ್ ರಶೀದ್ ಅಲಿಯನ್ನ ಇಂದು ಬೆಳಿಗ್ಗೆ ದೆಹಲಿಯ ಎನ್ಐಎ ಕೋರ್ಟ್ಗೆ ಅಧಿಕಾರಿಗಳು ಹಾಜರುಪಡಿಸಿದರು. ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಕೊಡಲಾಗಿದೆ. ದೆಹಲಿಯಲ್ಲಿ ವಾಯುಗುಣ ಮಟ್ಟ ತೀವ್ರ ಅಪಾಯ ಮಟ್ಟಕ್ಕೆ ಕುಸಿದಿದ್ದು, ಕಳೆದ 2 ರಿಂದ 3 ತಿಂಗಳಿಂದಲೂ ಇದೇ ರೀತಿ ಇದ್ದು ಸರ್ಕಾರ ಏನೇ ಕ್ರಮ ಕೈಗೊಂಡರೂ ಗಾಳಿಯ ಗುಣಮಟ್ಟ ಸುಧಾರಿಸುತ್ತಿಲ್ಲ. ಕೆಮ್ಮು, ನೆಗಡಿ, ಶ್ವಾಸಕೋಶ ಸಮಸ್ಯೆಯಿಂದ ಬಳಲ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಆರೋಗ್ಯ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. 2 ದಿನಗಳ ಹಿಂದೆ ಉತ್ತರ ಪ್ರದೇಶದ ಸೋನಭದ್ರಾ ಜಿಲ್ಲೆಯಲ್ಲಿ ಕಲ್ಲು ಗಣಿಗಾರಿಕೆಯ ಒಂದು ಭಾಗ ಕುಸಿದಿತ್ತು. ರಕ್ಷಣಾ ಕಾರ್ಯಾಚರಣೆ ವೇಳೆ ನಿನ್ನೆ ಓರ್ವ ಕಾರ್ಮಿಕ ಶವವಾಗಿ ಪತ್ತೆಯಾಗಿದ್ದ. ಅವಶೇಷಗಳ ಅಡಿ 12ಕ್ಕೂ ಹೆಚ್ಚು ಕಾರ್ಮಿಕರು ಸಿಲುಕಿದ್ದಾರೆ. 2 ದಿನಗಳಿಂದ ನಿರಂತರವಾಗಿ ಶೋಧ ನಡೆಸ್ತಾ ಇದ್ರೂ ಕಾರ್ಮಿಕರು ಎಲ್ಲಿ ಸಿಲುಕಿದ್ದಾರೆ ಎಂಬ ಸಣ್ಣ ಸುಳಿವು ಕೂಡ ಸಿಕ್ತಿಲ್ಲ. ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಆರಂಭ ಮಾಡಿದ್ದಾರೆ. ಅಯ್ಯಪ್ಪನ ಸನ್ನಿಧಾನದಲ್ಲಿ ಎಸ್ಐಟಿ ಟೀಮ್ ವೈಜ್ಞಾನಿಕ ಪರಿಶೀಲನೆ ಮಾಡಿದ್ದು ಪರೀಕ್ಷೆಗಾಗಿ ಸ್ಯಾಂಪಲ್ ಸಂಗ್ರಹ ಮಾಡಿದ್ದಾರೆ. ಅಯ್ಯಪ್ಪ ದೇವಸ್ಥಾನದ ದ್ವಾರಪಾಲಕರ ಮೇಲಿನ ಚಿನ್ನದ ಕವಚ ಹಾಗೂ ಬಾಗಿಲಿನ ಮಾದರಿಯನ್ನು ಸಂಗ್ರಹಿಸಿದ್ದಾರೆ. ಈಗ ವಿದೇಶದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ರಷ್ಯಾ ವಿರುದ್ಧ ಗುಡುಗಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತರೆ ದೇಶಗಳಿಗೆ ಬೆದರಿಕೆ ಹಾಕಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ಅಥವಾ ಬೇರೆ ಯಾವುದೇ ರೀತಿಯ ವ್ಯಾವಹಾರಿಕ ಸಂಬಂಧ ಹೊಂದಿದರೆ ಅಂತಹ ರಾಷ್ಟ್ರಕ್ಕೆ ಅಮೆರಿಕದಿಂದ ನಿರ್ಬಂಧ ಹೇರುವುದಾಗಿ ಹೇಳಿದ್ದಾರೆ.
ಸೌದಿ ಅರೇಬಿಯಾದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಡೀಸೆಲ್ ಟ್ಯಾಂಕರ್ಗೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ 42 ಮಂದಿ ಭಾರತೀಯರು ಸಜೀವ ದಹನವಾಗಿದ್ದಾರೆ. ಮೆಕ್ಕಾದಿಂದ ಮದೀನಕ್ಕೆ ಹೋಗ್ತಾ ಇದ್ದಾಗ ಮುಫರಿಹತ್ ಬಳಿ ದುರಂತ ಸಂಭವಿಸಿದೆ. ಮೃತರೆಲ್ಲರೂ ತೆಲಂಗಾಣ ಮೂಲದವರು. ಯಾತ್ರೆಗೆ ಹೋದವರು ದುರಂತ ಅಂತ್ಯ ಕಂಡಿದ್ದಾರೆ. ಇನ್ನು ಬಸ್ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಮೆಕ್ಕಾ ಯಾತ್ರೆಗೆ ತೆರಳಿದ ಬಸ್ಗೆ ಟ್ಯಾಂಕರ್ ಡಿಕ್ಕಿ ಹೊಡೆದ ಪ್ರಕರಣದಲ್ಲಿ ಹುಬ್ಬಳ್ಳಿ ಮೂಲದ ಯಾತ್ರಿ ಅಬ್ದುಲ್ ಗನಿ ಶಿರಹಟ್ಟಿ ಸಾವನ್ನಪ್ಪಿದ್ದಾರೆ. 52 ವರ್ಷದ ಅಬ್ದುಲ್ ಗನಿ ಹುಬ್ಬಳ್ಳಿಯ ಗಣೇಶ್ ಪೇಟೆ ನಿವಾಸಿಯಾಗಿದ್ದಾರೆ. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಬಾಂಗ್ಲಾದಲ್ಲಿ ನಡೆದ ಹಿಂಸಾಚಾರ ಕೇಸ್ ಸಂಬಂಧಪಟ್ಟಂಗೆ ಬಾಂಗ್ಲಾದೇಶದ ನ್ಯಾಯಮಂಡಳಿ ಗಲ್ಲು ಶಿಕ್ಷೆ ವಿಧಿಸಿ ಮಹತ್ವದ ತೀರ್ಪು ಕೊಟ್ಟಿದೆ. ವಿದ್ಯಾರ್ಥಿಗಳ ಮೇಲೆ ಬಲ ಪ್ರಯೋಗಕ್ಕೆ ಹಸೀನಾ ಕಾರಣ. ಮಾಜಿ ಪ್ರಧಾನಿ ಶೇಖ್ ಹಸೀನಾ ತಪ್ಪಿತಸ್ಥಿಯಾಗಿದ್ದಾರೆ. ಮಾರಕ ಆಯುಧಗಳನ್ನು ವಿದ್ಯಾರ್ಥಿಗಳ ಮೇಲೆ ಬಳಸಿದ್ದಾರೆ. ಹಸೀನಾ ಸೂಚನೆಯಂತೆ ಬಲ ಪ್ರಯೋಗವಾಗಿದೆ. ವಿದ್ಯಾರ್ಥಿಗಳ ಮೇಲೆ ಬಲ ಪ್ರಯೋಗಕ್ಕೆ ಹಸೀನಾ ಕಾರಣ ಅಂದಿರುವ ಕೋರ್ಟ್ 3 ಪ್ರಕರಣಗಳಲ್ಲಿ ಹಸೀನಾ ತಪ್ಪಿತಸ್ಥೆ ಅಂತ ಕೋರ್ಟ್ ಹೇಳಿದ್ದು ಗಲ್ಲು ಶಿಕ್ಷೆ ನೀಡಿದೆ. ಕಾಂಗೋದಲ್ಲಿ ಭೀಕರ ಗಣಿ ಅವಘಡ ಸಂಭವಿಸಿ ಭೂಕುಸಿತ ಉಂಟಾಗಿದೆ. ಈ ದುರಂತದಲ್ಲಿ ಕನಿಷ್ಠ 80 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ. ರಿಪಬ್ಲಿಕ್ ಆಫ್ ಕಾಂಗೋದ ಲುವಾಲಬಾ ಪ್ರಾಂತ್ಯದ ತಾಮ್ರ ಮತ್ತು ಕೋಬಾಲ್ಟ್ ಗಣಿಯಲ್ಲಿ ಸೇತುವೆ ಕುಸಿದು ಈ ಘಟನೆ ನಡೆದಿದೆ. ಜಪಾನ್ನಲ್ಲಿ 32 ವರ್ಷದ ಮಹಿಳೆ ಎಐ ವ್ಯಕ್ತಿಯನ್ನ A1 ಅಧಿಕೃತವಾಗಿ ವಿವಾಹ ಆಗಿದ್ದಾರೆ. ಚಾಟ್ ಜಿಪಿಟಿಯಲ್ಲಿ ಹುಡುಗನನ್ನ ಕ್ರಿಯೇಟ್ ಮಾಡಿದ್ದು ಅವನಿಗೆ ಕ್ಲಾಸ್ ಅಂತ ಹೆಸರಿಡಲಾಗಿದೆ. ಆ ಬಳಿಕ ಕ್ಲಾಸ್ ಪ್ರಪೋಸ್ ಮಾಡಿದ್ದು ಈಕೆ ಒಪ್ಕೊಂಡಿದ್ದಾಳೆ. ಕಳೆದ 3 ವರ್ಷದಿಂದ ಜೊತೆಗಿದ್ದ ಲವರ್ ಜೊತೆಗೆ ಬ್ರೇಕಪ್ ಮಾಡಿಕೊಂಡಿದ್ದಾಳೆ. ಆತನಿಗಿಂತ ಎಐ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೆ ಅಂತ ಮಹಿಳೆ ಹೇಳಿದ್ದಾಳೆ.